అది ఇంకేం పనికొచ్చేది కదా. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. అంతా 20 కేజీలు 17 కేజీలు వస్తుంది. తహసీల్దార్ ఫోన్ చేస్తే ఫోన్ ఎత్తేదంటే ఎట్లా చేయనము కృషి ఇంకేమేమి దండాధికారికి అమ్మా ఎన్ని మాడిపోయినా చూడలేదు నేను అప్పుడే. పదమూడు 14 చూపుతాయి. ನೋಡಿಲ್ಲ ಎಲ್ಲ ಇದೆ ನೋಡೋಣ. ಏನಾಯ್ತು ಸರ್? ನಮ್ಮದು ಕೀಳಗಣಿ ಗ್ರಾಮ, ಸೊನ್ನವಾಡಿ ಪಂಚಾಯಿತಿ, ಆವಣಿ ಹೋಬಳಿ, ಮುಳಬಾಗಿಲು ತಾಲೂಕು. ನಾವು 1.5 ಎಕರೆ ಜಮೀನಲ್ಲಿ ಬಾಳೆ ಗಿಡ, ಏಲಕ್ಕಿ ಬಾಳೆ ಗಿಡ ಹಾಕಿದ್ದೀವಿ. ರಾತ್ರಿ ಬಿರುಗಾಳಿ ಮತ್ತು ಮಳೆ ಜಾಸ್ತಿ ಬಿರುಗಾಳಿ ನಂದು ಸಂಪೂರ್ಣವಾಗಿರ್ತಕ್ಕಂಥ ಬಾಳೆ ಗಿಡ ನಾಶ ಆಗಿದೆ.
ತಾವು ನೋಡ್ತಾ ಇದ್ದೀರಾ, ಒಂದು ಬಾಳೆ ಗಿಡದಲ್ಲಿ ಸುಮಾರು 13, 14, 15 ಚಿಪ್ಪುಗಳು ಬಂದಿದೆ. ಏನಿಲ್ಲ ಅಂತಂದ್ರೂ 15 kg ಮೇಲೆ ಬರುತ್ತೆ, 15ರಿಂದ 18 kg ಬರುತ್ತೆ. ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಪ್ರಕೃತಿ ಒಂದು ವೈಫಲ್ಯದಿಂದ ಸಂಪೂರ್ಣವಾಗಿರ್ತಕ್ಕಂಥ ಬಾಳೆ ಗಿಡಗಳು ನಾಶ ಆಗಿದೆ. ಈಗ ರೈತರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಈ ಥರ ನೋಡಿದ್ರೆ ಬದುಕಬೇಕಾ ಅಥವಾ ಸಾಯ್ಬೇಕಾ ಅಂತಕ್ಕಂಥ ಒಂದು ನೋವು ಬರ್ತಾ ಇದೆ. 1 ವರ್ಷದಿಂದ ಮಗುನ ಸಾಕಿದ್ದೀವಿ, ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ರೈತರು ಒಂದು ಪರಿಸ್ಥಿತಿಯನ್ನು ಅವ್ರ ಕಡೆ ಗಮನ ಕೊಟ್ಟು ರೈತರು ಮುಂದೆ ಬದುಕೋದಕ್ಕೆ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲಿ ತಹಸೀಲ್ದಾರ್ ಆಗ್ಬೋದು ಅಥವಾ ಆಲ್ರೆಡಿ ಸೆಕ್ರೆಟರಿಗೆ ಗಮನಕ್ಕೆ ತಂದಿದ್ದೀವಿ, DC ಆಫೀಸ್ ಗಮನಕ್ಕೂ ತಂದಿದ್ದೀವಿ. ತಹಸೀಲ್ದಾರ್ ಮೇಡಮ್ ಅವರು ಫೋನ್ ಎತ್ತಲಿಲ್ಲ. ಇಲ್ಲಿ ಬಂದು ದಯವಿಟ್ಟು ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಗಾಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡ್ಬೇಕು ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಈ ರೀತಿ ಪರಿಸ್ಥಿತಿ ಬೇರೆ ಯಾವುದೇ ರೈತರಿಗೆ ಬರಬಾರ್ದು. ಎಷ್ಟು ಗಿಡಗಳು ಇದಾಗಿದೆ ಸರ್? ಒಂದು 200-250 ಗಿಡ ಮೇಲೆ ಹೋಗ್ಬಿಟ್ಟಿದೆ ಸರ್. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ದೊಡ್ಡ ಏನು ಗೊಣೆ ಬಂದಿರತಕ್ಕಂಥದ್ದೇ ಮುರಿದೋಗಿರ್ತಕ್ಕಂಥದ್ದು. ಸೊ ತಾವು ಮೀಡಿಯಾದವ್ರು ದಯವಿಟ್ಟು ಇದನ್ನ ಸರ್ಕಾರದ ಗಮನಕ್ಕೆ ತನ್ನಿ ಸರ್. ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತದ ಗಮನಕ್ಕೆ ತಂದು ಒಂದು ತತ್ಕ್ಷಣ ಪರಿಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಮ್ಮ ಮುಖಾಂತರ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸರ್, ಎಷ್ಟು ಬೆಳೆಗೆ ಸರ್ ಈಗ ಇದು ಮಾಡಿದ್ರಿ ಅಂತ? ಈ ಒಂದು ನನ್ನ ಪ್ರಕಾರ ಒಂದು 3.5 ಲಕ್ಷ ಮೇಲೆ ಆಗಿರುತ್ತೆ ಸರ್. 3.5 ಲಕ್ಷ ಮೇಲೆ ಆಗಿರುತ್ತೆ ಸರ್. ಸರ್ ಮಗುನ್ ಸಾಕ್ದಂಗೆ ಸಾಕಿರೋದು ಸರ್. ದಯವಿಟ್ಟು ತಾಲೂಕು ತಹಸೀಲ್ದಾರ್ ಅವರು ಇಲ್ಲಿ ಬಂದು ಇದನ್ನು ಪರಿಶೀಲನೆ ಮಾಡಬೇಕು ಅಂತ ನಾನು ಅವರಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.